ನಮ್ಮಲ್ಲೂ ಅದು ಎಲ್ಲರಲ್ಲೂ ಅದ. ದೇವ್ರು ನಂಬ್ತರೂ ಇಲ್ಲವೋ ಅದು ನಿಮಗೆ ಬಿಟ್ಟಂಥದ್ದು. ಉಪನಿಷತ್ತು ವೇದ ಇವುಗಳಲ್ಲಿ ಅವ್ರು ತಮಗೆ ಅನಿಸಿದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ, ಅನುಭವಗಳನ್ನು ಸಂಗ್ರಹಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಅದೃಶ್ಯ ಸ್ವಾಮೀಜಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇವತ್ತು ಹಿಂದೂ ಧರ್ಮ ಶಬ್ದವನ್ನು ಹಿಂದೂ ಶಬ್ದವನ್ನು ಬಳಸಿದಾರ. ಅದೇ ಕಾರಣಕ್ಕೆ ಲಿಂಗಾಯತದ ಬಗ್ಗೆ ಮಾತಾಡುವಂಥ ನಮ್ಮ ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತ ಧರ್ಮವನ್ನು ಬಸವಣ್ಣ ಸ್ಥಾಪಿಸಿದಾರ. ಅದಕ್ಕಾಗಿ ಯಾಕೆ ಜಗಳ? ನೀವು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಕೊಡ್ರಿ, ಅದಕ್ಕೆ ವಿರೋಧ ಯಾಕೆ ಮಾಡ್ತಾರೆ ಅದೃಶ್ಯಗಳು? ಅದೃಶ್ಯಗಳು ಹಿಂದೂ ಅದು ಅನ್ಕೊಳ್ಳಿ, ಅದಕ್ಕೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಅದು ಆನಿ ಬೃಹತ್ ಆನಿ ದೊಡ್ಡ ವ್ಯಕ್ತಿತ್ವ ಬಸವಣ್ಣ. ಆದರೆ ಅದ್ರ ಒಳ್ಳೆಯದಷ್ಟೇ ನಾವು ಸ್ವೀಕಾರ ಮಾಡುವಂಥದ್ದು. ಅದರಲ್ಲಿಯ ಮೂಲಭೂತ ವಾದವನ್ನು ಬದಿಗೆ ಸರಿಸುವಂಥ ನಮ್ಮ ಕೆಲಸ. ಅದು ಒಳ್ಳೆಯದಲ್ವಾ? ನಿಮಗೆ ಬಿಟ್ಟಂಥದ್ದು ಅದೃಶ್ಯ ಸ್ವಾಮೀಜಿಯವರಿಗೆ, ಅವರ ಪ್ರಬಲ ವಿರೋಧಿಗಳಾದಂಥ ಲಿಂಗಾಯತ ಸ್ವಾಮೀಜಿಗಳಿಗೆ ಅವ್ರಿಗೆ ಸಣ್ಣದಾಗಿ ಮಾತಾಡಲಿಕ್ಕೆ ಯಾರೂ ಹೋಗ್ಕೊಡೋದು. ಅದರಿಂದ ತಮ್ಮ ವ್ಯಕ್ತಿತ್ವ ಸಣ್ಣದಾಗ್ತದೆ. ಇವತ್ತು ಅದೃಶ್ಯ ಸ್ವಾಮಿಗಳು ಮಾತಾಡಲಿ, ಲಿಂಗಾಯತ ಸ್ವಾಮಿಗಳು ಮಾತಾಡಲಿ, ನಿಮ್ಮ ವ್ಯಕ್ತಿತ್ವ ಹೇಗದನ್ನು ಬಸವಣ್ಣ ಏನು ಕಲಿಸಿದ್ದಾರೆ. ದೈವೇ ಧರ್ಮದ ಮೂಲ ಇವೆ ಅಷ್ಟೇ ಅಲ್ಲ, ಇಡೀ ಒಂದು ಸಂಸ್ಕಾರ ಹಾಕಿ ಒಂದು ವ್ಯಕ್ತಿತ್ವ ತಯಾರು ಮಾಡಿದ್ದಾರೆ. ಎಣಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಂಥ ಮಾತ್ರಿ ಅದು? ಇಂಥದ್ದು ನಮ್ಮಲ್ಲಿ ಬರಬೇಕಲ್ವಾ? ಅದೃಶ್ಯ ಸ್ವಾಮೀಜಿಯವರ, ಅದೇ ಕಾಲಕ್ಕೆ ಲಿಂಗಾಯತ ಸ್ವಾಮೀಜಿಗಳ ಇದನ್ನು ನೆನಪಿಟ್ಕೊಂಡು ಸಾಕು. ಎನಗಿಂತ ಗಿರಿಯೇನಿಲ್ಲ. ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಸಾಕು ಅನ್ನಿಸ್ತದೆ. ಅದು ದೊಡ್ಡ ಒಂದು ಧರ್ಮ. ಅದನ್ನು ಕುವೆಂಪು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಅದಕ್ಕೆ ವಿಶ್ವಮಾನವ ಅಂತ ಹೇಳ್ಕೊಂಡ್ರು ಅವರು. ಇವತ್ತು ನಾವು ಕುವೆಂಪು ಅವ್ರನ್ನ ಏನಾದರೂ ನೋಡ್ತಾ ಇದ್ದಾರೆ, ಬಸವಣ್ಣವ್ರ ನಂತರದಲ್ಲಿ ಕುವೆಂಪು ಆ ಮಾತನ್ನು ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಚಿಂತನೆ ಆದರೂ ಒಳ್ಳೆಯದಲ್ವಾ? ಇದು ನಿಮಗೆ ಬಿಟ್ಟಂಥದ್ದು. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ಬಂದನೆಗಳು.